ಹಲೋ, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ JVSC ವ್ಲಾಗ್ಸ್. ಇವತ್ತು ನಾನು ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೆ. ಬಾಗಿಲಿಗೆ ಸಿಂಪಲ್ ಆಗಿ ರಂಗೋಲಿ ಹಾಕಿರೋದನ್ನು ನೀವಿಲ್ಲಿ ನೋಡ್ಬೋದು. ನಮ್ಮನೆ ಹತ್ರ ಏನೋ ಒಂದು ಪ್ರಾಣಿ ಸತ್ತಿದ್ರಿಂದ, ಈ ಹೆಗ್ಗಣನೋ ಏನೋ ಸತ್ತಿದ್ರಿಂದ ಅಲ್ಲಿ ನನಗೆ ಭಾಳ ಹೊತ್ತು ನಿಂತ್ಕೊಂಡು ಬಾಗಿಲು ಕಸ ಹೊಡೆಯೋದಕ್ಕಾಗಲಿಲ್ಲ. ಹಾಗಾಗಿ ಬೇಗ ಬೇಗ ಮುಂದಿಂದಷ್ಟೇ ಕಸ ಹೊಡೆದು ಮೆಟ್ಲಷ್ಟು ನೀರು ಹಾಕಿ ತೊಳೆದು ಮೆಟ್ಲಿಗಷ್ಟು ಹೊಚ್ಚಲಿಗೆ ಮತ್ತು ಮೆಟ್ಲು ಅಷ್ಟೇ ಮತ್ತು ತುಳಸಿ ಕಟ್ಟಿ ಹತ್ರ ಸಿಂಪಲ್ಲಾಗಿ ರಂಗೋಲಿ ಹಾಕಿ ಬಂದೆ. ಒಳಗೆ ಬಂದ ಮೇಲೆ ಮತ್ತು ದೇವ್ರ ಮನೆ ಕಸ ಹೊಡೆದು, ಅಡುಗೆ ಮನೆ ಕಸ ಹೊಡೆದು, ಅದಾದಮೇಲೆ ಮೊಸರಿ ಎಲ್ಲ ಹಾಕಿ ಬಂದು ಮತ್ತು ಬೆಳಗಾವ್ ಏನಾದರೂ ಇದ್ದರೆ ಸಿಂಕಿಗೆ ಹಾಕಿ ಬೆಳಗಾವೆಲ್ಲ ದುಂಡಗಿಟ್ಟು ಮುಸ್ರಿ ಹಾಕಿ ಬಂದು ಮುಸ್ರಿ ಬನ್ನಿನೆಲ್ಲ ತೊಳೆದಿಟ್ಟು ಮುಸ್ರಿ ಬಕೆಟ ತೊಳೆದಿಟ್ಟು ಇವಾಗ ನೀರು ಕುಡಿತಾ ಕೂತ್ಕೊಂಡೀನಿ. ಒಂದು 10 ನಿಮಿಷ ನಾನು ಕೂತ್ಕೊತೀನಿ. ಅಷ್ಟು ಮಾಡಿದ ತಕ್ಷಣ ನನಗೆ ಸಾಕಾದಂಗೆ ಆಗ್ತೈತಿ. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊತೀನಿ ನಾನು. ಯಾಕಂದರೆ 2 ಕಡೆ ನೀರು ಹಿಡಿದು ತೊಳೆಯೋದು ಆ ಥರ ಎಲ್ಲ ಆಗ್ತೈತಲ್ಲ. ಹಾಗಾಗಿ ಆಮೇಲೆ ಆರಾಮಾಗಿ ಕೂತ್ಕೊಂಡು ಒಂದು 10 ನಿಮಿಷ ಕೂತ್ಕೊಂಡು ಒಂದು ಲೋಟ ನೀರು ಕುಡಿತೀನಿ. ಅದಾದಮೇಲೆ ನನ್ನ ರೂಟೀನ್ ಏನಿರ್ತೈತಿ ಅದನ್ನು ಮತ್ತೆ ನಾನು ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತೀನಿ. ಪ್ರತಿದಿನ ಇದೇ ಥರ ಇರ್ತೈತಿ. ಆದರೆ ಬೆಳಗ್ಗೆ ಎಷ್ಟು ಕೆಲಸ ಇರ್ತೈತಿ ಅಂದರೆ ಒಂದು ತಪ್ಪತ್ಲೆ ಒಂದು ಮನೆ ಕೆಲಸ ಅಂದರೆ ಹಾಗೆ ಅಲ್ಲ, ಎಲ್ಲರ ಮನೆಯಲ್ಲೂ ಇದ್ದೇ ಇರ್ತವೆ. ಅದೇ ಥರ ನನಗೂ ಕೂಡ ಕೆಲಸ ಭಾಳ ಇರ್ತವೆ. ಇವತ್ತು ಜವಳಿಕಾಯಿ ಪಲ್ಯ ಮಾಡಿ ರೊಟ್ಟಿ ಮಾಡೋಣ ಅಂತ ಹೇಳಿ ಈಗ ನಿನ್ನೆ ಸಾಯಂಕಾಲನೇ ನಾನು ಜವಳಿಕಾಯಿನ ಹುರಿದು ಇಟ್ಕೊಂಡಿದ್ದೆ. ಹಾಗಾಗಿ ಜವಳಿಕಾಯಿನ ಈಗ ನಾನು ಹುರಿತಾ ಇದೀನಿ. ನಿನ್ನೆ ಕೂಡ ನಾನು ರೊಟ್ಟಿನೇ ಮಾಡಿದ್ದೆ. ನಿನ್ನೆ ಹೀರೆಕಾಯಿ ಪಲ್ಯ ಮಾಡಿ ರೊಟ್ಟಿ ಮಾಡಿದ್ದೆ. ಇವತ್ತು ಜವಳಿಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ನಾನು ಸಪ್ರೇಟ್ ಹುರಿಯೋದಾಗಲಿ ಒಗ್ಗರಣೆ ಹಾಕೋದಾಗಲಿ ಮಾಡೋದಿಲ್ಲ. ಈ ಜವಳಿಕಾಯಿ ಏನು ಹುರಿತೀನಲ್ಲ, ಈ ಸ್ಟೀಲ್ ಬಳ್ಳಿಯಲ್ಲಿ ಜವಳಿಕಾಯಿ ಹುರಿದ ತಕ್ಷಣ ಅದೇ ಜವಳಿಕಾಯಿನಲ್ಲೇ ನಾನು ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೆಟೊ ಹಣ್ಣು ಹಾಕ್ತೀವಲ್ಲ ಅದಕ್ಕೆ ಅದರಲ್ಲೇ ಹಾಕಿ ಫ್ರೈ ಮಾಡಿಬಿಡ್ತೀನಿ. ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿಬಿಡ್ತೀನಿ. ಯಾಕಂದ್ರೆ ಸಪ್ರೇಟ್ ಹುರಿಬೇಕಂದ್ರೆ ಒಮ್ಮೆ ಅದರಲ್ಲಿ ಒಮ್ಮೆ ಇದರಲ್ಲಿ ಆ ಥರ ನಾನು ಮಾಡೋದಕ್ಕೆ ಹೋಗೋದಿಲ್ಲ. ಚೆನ್ನಾಗಿ ಅವು ಸ್ವಲ್ಪ ಎಣ್ಣೆ ಹಾಕಿ ಹೆಂಗೂ ಅವನ್ನ ಹುರಿಬೇಕಲ್ಲ, ಹಾಗಾಗಿ ಸಪ್ರೇಟ್ ಚೆನ್ನಾಗಿ ಫಸ್ಟ್ ಹುರಿತೀನಿ. ಇಲ್ಲಾಂದರೆ ಒಮ್ಮೆ ಹಂಚಲ್ಲಿ ಹುರ್ಕೋಬೇಕು, ಆಮೇಲೆ ಈ ಬಾಣಲೆಯಲ್ಲಿ ಒಗ್ಗರಣೆ ಹಾಕೋಬೇಕು. ಈ ಥರ ಮಾಡೋದಕ್ಕಿಂತ ಇದೇ ಥರ ನಾನು ಮಾಡೋದು ನೋಡ್ರಿ. ಇವಾಗ ಜವಳಿಕಾಯಿ ಹುರಿದ್ವಲ್ಲ, ಇದ್ರಾಗ ನಾನು ಹಸಿಮೆಣಸಿನ್ಕಾಯಿ, ಟೊಮೆಟೊ, ಈರುಳ್ಳಿ ಮತ್ತು ಕರಿಬೇವು, ಕೊತ್ತಂಬರಿ ಎಲ್ಲ ಹಾಕಿರ್ತೀನಲ್ಲ, ಅದನ್ನೇ ಹಾಕಿ ಈಗ ಅದ್ರ ಜೊತೆಗೆ ಒಂದು ಸ್ವಲ್ಪ ಹೊತ್ತು ಬಾಡಿಸ್ತೀನಿ. ಅದು ಇನ್ನೂ ಸ್ವಲ್ಪ ಎಣ್ಣೆ ಬೇಕಾದರೆ ಹಾಕ್ಕೊತೀನಿ. ಹಾಕ್ಕೊಂಡು ಬೇಕಾದ್ರೆ ಹಾಕ್ಕೊಳ್ಳೋದು, ಇಲ್ಲಾಂದ್ರೆ ಇಲ್ಲ. ಈ ಥರ ಮಾಡೋದ್ರಿಂದ ಎಣ್ಣೆನೂ ನಾವು ಆಯಿಲ್ ಕಡಿಮೆ ಹಾಕ್ಬೋದು. ಇವಾಗಂತೂ ಎಲ್ಲರೂ ಸ್ವಲ್ಪ ಎಣ್ಣೆ ತಿನ್ನೋದನ್ನು ಕಡಿಮೆ ಮಾಡ್ತಾ ಇದ್ದಾರೆ ಜನಗಳು. ಹಾಗಾಗಿ ಈ ಥರ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ನಾನು ಜವಳಿಕಾಯಿ ಹುರಿಯೋವಾಗ ಹಾಕೋದು 2 ಟೀ ಸ್ಪೂನ್ ಎಣ್ಣೆ, ಮತ್ತು ಅದನ್ನೆಲ್ಲ ಹಾಕಿದ್ಮೇಲೆ 1 ಟೀ ಸ್ಪೂನ್ ಹಾಕ್ತೀನಿ. ಅಲ್ಲಿಗೆ 3 ಟೀ ಸ್ಪೂನ್ ಇತ್ತು. ಸಾಂಬಾರಿಗಾದರೂ ಅಷ್ಟೇ 2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ ಒಗ್ಗರಣೆಗೆ. ನಾನು ಜಾಸ್ತಿ ಹಾಕೋದಿಲ್ಲ. ಹಾಗಾಗಿ ನನ್ನ ಅಡುಗೆಯಲ್ಲಿ ಎಣ್ಣೆ ಕಡಿಮೆ ಇರ್ತೈತಿ ಅಂತಲೇ ಹೇಳ್ಬೋದು. ಈಗ ಹಾಕಿರುವಂಥ ಈರುಳ್ಳಿ, ಟೊಮೆಟೊ ಹಣ್ಣು, ಹಸಿಮೆಣಸಿನ್ಕಾಯಿ ಎಲ್ಲವೂ ಅದ್ರ ಜೊತೆಗೆ ಮತ್ತೊಮ್ಮೆ ಫ್ರೈ ಆದವು. ಅವೆಲ್ಲ ಆದಮೇಲೆ ಜವಳಿಕಾಯಿ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ನೀರು ಹಾಕಿ ಈಗ ಅದಕ್ಕೆ ಸಾಂಬಾರು ಪುಡಿ, ಅರಿಶಿನ ಪುಡಿ, ಉಪ್ಪು ಹಾಕಿ ಒಂದು ಸ್ವಲ್ಪ ಬೆಲ್ಲನ ಹಾಕಿ ಬಾಯಿ ಮುಚ್ಚಿಟ್ರೆ, ಲೋ ಫ್ಲೇಮಲ್ಲಿ ಇಟ್ಟರೆ ಚೆನ್ನಾಗಿ ಜವಳಿಕಾಯಿ ಪಲ್ಯ ಬೆಂದ್ಕೊತೈತಿ. ಅದು ಬೆಂದಾದಮೇಲೆ ಲಾಸ್ಟಿಗೆ ಏನದು ಗುರಾಳ್ ಪುಡಿ ಹಾಕೋದು. ಅದು ಬೆಂದ ಮೇಲೆ ಅಲ್ಲಿವರೆಗೂ ಅದನ್ನು ಲೋ ಫ್ಲೇಮಲ್ಲಿ ಬಾಯಿ ಮುಚ್ಚಿಟ್ರೆ ಆಯ್ತು. ನಾನು ಬೀನ್ಸ್ ಪಲ್ಯ ಮಾಡಿದರೂ ಕೂಡ ಇದೇ ರೀತಿ ಮಾಡ್ತೀನಿ. ಬೀನ್ಸ್ ಪಲ್ಯನ ಇದೇ ಥರ ನಾನು ಸಣ್ಣದಾಗಿ ಹೆಚ್ಕೊಂಡು ಇದೇ ಥರ ನಾನು ಒಗ್ಗರಣೆ ಹಾಕ್ತೀನಿ. ಆದರೆ ಅದನ್ನು ನಾನು ಇದುವರೆಗೂ ನಾನು ಶೇರ್ ಮಾಡ್ಕೊತೀನಿ. ಈ ಬೀನ್ಸ್ ಪಲ್ಯನಲ್ಲಿ 2 ರೀತಿ ಪಲ್ಯ ಮಾಡ್ಬೋದು. ಬಹುಶಃ ಮಾಡಿದ್ದೀನಿ ಅಂತ ಅನ್ನಿಸ್ತೈತಿ, ನನಗೆ ಅಷ್ಟಾಗಿ ನೆನಪಿಲ್ಲ. 2 ರೀತಿ ಪಲ್ಯನ ಮಾಡ್ಬೋದು. ಅದ್ರಾಗಲ್ಲಿ ಆಲೂಗಡ್ಡೆ ಕೂಡ ಹಾಕಿ ಮಾಡ್ಬೋದು. ಆ ಒಂದು ರೆಸಿಪಿನ ನೆಕ್ಸ್ಟ್ ಮುಂದೆ ಬರೋ ವಿಡಿಯೋಗಳಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈಗ ಸಾಂಬಾರು ಮಾಡೋಣ ಅಂತ ಹೇಳಿ ಕುಕ್ಕರಿಗೆ ಬೇಳೆ ಹಾಕ್ತಾಯಿದ್ದೀನಿ. ಕುಕ್ಕರ್ಗೆ ಬೇಳೆ ಹಾಕಿ ತೊಳೆದು 1-2-3 ಸತಿ ಕ್ಲೀನಾಗಿ ತೊಳೆದು ಆಮೇಲೆ ನಾನು ಕುಕ್ಕರ್ಗೆ ಇಡ್ತೀನಿ. ಯಾಕಂದರೆ ಅದರಲ್ಲಿ ಪೌಡ್ರ್ ಇರ್ತೈತಿ. ಹಾಗಾಗಿ ಒಂದೊಂದು ಸಲ ನುಸಿ ಕೂಡ ಆಗಿರ್ತಾವೆ. ಎಷ್ಟೋ ಸಲ ನಾನು ಮೊಸರು ದಾಲ್ ಥರನ ಅಂತ ಪ್ರಯತ್ನ ಪಡ್ತೀನಿ.
ಈ ಮೊಸರು ದಾಲ್ ಥರನ ಅಂತ ಅಂದ್ಕೊತೀನಿ. ನನ್ನ ರೇಷನ್ ಚೀಟಿ ಬರೆಯೋವಾಗ ನೆನಪು ಹಾರಿಬಿಡ್ತದೆ ನನಗೆ, ಹಂಗಾಗಿ ಮೊಸರು ದಾಲ್ ಥರದೇ ನನಗೆ ನೆನಪು ಹಾರಿಬಿಡ್ತೈತಿ. ಯಾವಾಗಲಾದ್ರೂ ಸಾರು ಮಾಡೋವಾಗ ನೆನಪಾಕತಿ. ಈಗ ನೋಡ್ರಿ, ಬೇಳೆನ ತೊಳ್ಕೊಂಡಿದ್ದೆಲ್ಲ ಕುಕ್ಕರಲ್ಲಿ, ಅದೇ ಕುಕ್ಕರ್ನಲ್ಲಿ ನೀರು ಉಪ್ಪು ಹಾಕಿ ಸ್ವಲ್ಪ ಹೆಚ್ಚಿಟ್ಕೊಂಡು ನಾವು ಟೊಮೆಟೊ ಹಣ್ಣು ಎಷ್ಟು ಹಾಕ್ತೀವಿ, 1 ಅಥವಾ 2 ಅಷ್ಟು ಟೊಮೆಟೊ ಹಣ್ಣು ಮತ್ತು ಒಂದು ಅರ್ಧ ಈರುಳ್ಳಿನ ಅದಕ್ಕೆ ಹಾಕಿ, ಈಗ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ ಅದನ್ನು ಬೇಯೋದಕ್ಕೆ ಇಡ್ತೀನಿ. ಈಗ ಸಾಂಬಾರಿಂದು ಕೂಡ ರೆಡಿ ಆಗ್ತಾ ಐತಿ. ಈ ರೀತಿ ಬೆಳಗ್ಗೆ ಒಂದು ಒಲೆ ಮೇಲೆ ಪಲ್ಯ ಇಟ್ಕೊಂಡ್ರೆ ಇನ್ನೊಂದು ಒಲೆ ಮೇಲೆ ನಾನು ಸಾಂಬಾರು ಮಾಡೋದಕ್ಕೆ ಇಟ್ಕೊತೀನಿ. ಆ ಕಡೆ ಗ್ಯಾಸು ಸಣ್ಣ ಕುರಿತೈತಿ, ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಅದರಲ್ಲೇ ನಾನು ಕುಕ್ಕರ್ ಇಟ್ಬಿಡ್ತೀನಿ. ಯಾಕಂದರೆ ಕುಕ್ಕರಿಗೆ ಯಾವಾಗಲೂ ದೊಡ್ಡ ಗ್ಯಾಸಲ್ಲಿ ದೊಡ್ಡ ಒಲೆ ಮೇಲೆ ಇಟ್ಕೋಬಾರ್ದು, ಯಾಕಂದ್ರೆ ಅದು ಭಾಳ ಜೋರಾಗಿ ಉರಿತಾ ಇರ್ತೈತಿ. ನಮ್ಮ ಕುಕ್ಕರು ಸಣ್ಣವಿರ್ತಾವಲ್ಲ, ಹಾಗಾಗಿ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರ್ತಾವೆ. ಯಾವಾಗಲೂ ಯಾವ ಒಲೆ ಮೇಲೆ ಇಟ್ಟರು ಲೋ ಫ್ಲೇಮಲ್ಲಿ ಇಟ್ಕೊಳೋದು ಒಳ್ಳೆಯದು ಅಂತ ಹೇಳ್ತೇನೆ. ಈಗ ನೋಡ್ರಿ, ನಾಳೆ ಸೋಮವಾರ ಅಲ್ಲ, ಪಡ್ಡು ಮಾಡೋಣ, ನಾಳೆ ಬೆಳಗ್ಗೆ ತಿಂಡಿಗೆ ಪಡ್ಡು ಮಾಡೋಣ ಅಂತ ಹೇಳಿ ನಾನು ರೇಷನ್ ಅಕ್ಕಿನ ಹಾಕ್ತಾ ಇದ್ದೀನಿ. ಇವತ್ತು ಹೆಂಗಾಯ್ತು ಅಂದರೆ ನೋಡ್ರಿ, ಈಗ ಉದ್ದಿನ ಬೇಳೆ ಹಾಕ್ತಾಯಿದ್ದೀನಿ, 2 ಚಟಾಕು ಅಕ್ಕಿ, ಹಾಗೆ ನಾನು ಕೈ ಅಳತಿ ಹಾಕ್ಬಿಡ್ತೀನಿ. 1 ಟೀ ಸ್ಪೂನಷ್ಟು ಮೆಂತ್ಯಕಾಳು, ಒಂದು ಸ್ವಲ್ಪ ಅದಕ್ಕೆ ತಕ್ಕಂಗೆ 1/4 ಚಟಾಕ್ ಅಂತ ಹೇಳ್ಬೋದು, ಅಷ್ಟು ಉದ್ದಿನ ಬೇಳೆ ಹಾಕಿದೆ. ಮತ್ತು ಸ್ವಲ್ಪ 1 ಹಿಡಿ, ಕೈಯಲ್ಲಿ 1 ಹಿಡಿಯಷ್ಟು ಹೆಸರುಬೇಳೆ ಹಾಕಿದೆ. ಹೆಸರುಬೇಳೆ ನಾನು ದೋಸೆಗೂ ಹಾಕ್ತೀನಿ, ಪಡ್ಡಿಗೂ ಹಾಕ್ತೀನಿ, ಯಾಕಂದರೆ ಕಲರು ಮಾತ್ರ ಚೆನ್ನಾಗಿ ಬರ್ತಾವೆ ಮತ್ತು ಕ್ರಿಸ್ಪಿಯಾಗಿ ಬರ್ತಾವೆ ಅಂತ ಹೇಳಿ ನಾನು ಹಾಕ್ತಾ ಇದ್ದೀನಿ. ಇವಾಗ ಹಾಕಿ ಅದನ್ನು ನೆನೆಯೋದಕ್ಕಿಟ್ಟೆ. ಈ ಕಡೆ ಪಲ್ಯ ಆಗ್ತಾಯಿತ್ತು, ಆ ಕಡೆ ಕುಕ್ಕರ್ ಕೂಡ ಸಿಟಿ ಹೊಡೀತು, 2 ಸಿಟಿ ತೆಗೆದು ಈಗ ಸಾಂಬಾರಿಗೆ ಒಗ್ಗರಣೆ ಹಾಕಬೇಕು. ಅಲ್ಲಿವರೆಗೂ ಆ ಕಡೆ ಒಲೆ ಖಾಲಿ ಇತ್ತಲ್ಲ, ಹಾಗಾಗಿ ಆ ಕಡೆ ಜಿಗುಟ್ ಮಾಡ್ಕೊಳ್ತಾ ಇದ್ದೀನಿ. ರೊಟ್ಟಿ ಮಾಡಬೇಕು ಅಂತ ಹೇಳಿ ಸಣ್ಣ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿಟ್ಟು ಜಿಗುಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ಬೋದು, ನೋಡ್ರಿ ಬೇಳೆ ಎಷ್ಟು ಚೆನ್ನಾಗಿ ಮೆತ್ತಗೆ ಬೆಂದ್ಕೊಂಡಿದ್ದಾವೆ. ಇವಾಗ ಇದಕ್ಕೆ ಸಾಮಾನೆಲ್ಲ ಹಾಕಿ ಒಗ್ಗರಣೆ ಹಾಕ್ತೀನಿ. ಈ ಕಡೆ ಗ್ಯಾಸ್ ಮೇಲೆ ನೋಡ್ರಿ 1 ಪಾತ್ರೆ ಇಟ್ಕೊಂಡಿದ್ದೀನಿ, ಸ್ವಲ್ಪ 2 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಈಗ ಅದರಲ್ಲಿ ಗ್ಯಾಸು ಲೋ ಫ್ಲೇಮಲ್ಲಿ ಐತಿ, ಯಾಕಂದರೆ ನಾನು ಸ್ಟೀಲ್ ಪಾತ್ರೆಯಲ್ಲಿ ಅಡುಗೆ ಮಾಡೋದ್ರಿಂದ ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ತೀನಿ. ಯಾಕಂದರೆ ಸೀದ್ರೆ ತಿಕ್ಕರ್ ನಾವೇ ಅಲ್ಲ ಅದನ್ನು, ಹಾಗಾಗಿ ಅವು ಸೀದೆ ಬಿಡ್ತಾವೆ, ತಡ ಇಲ್ದಂಗೆ ಸೀದು ಬಿಡ್ತಾವೆ, ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಆ ಕಡೆಗೆ ಜಿಗುಟ್ ಕೂಡ ರೆಡಿ ಆಗ್ತಾ ಐತಿ. ಹಿಟ್ಟು ಸ್ವಲ್ಪ ಕಡಿಮೆ ಅನ್ನಿಸ್ತು, ಹಂಗಾಗಿ ಮತ್ತೆ ನಾನು ಹಿಟ್ಟನ್ನು ಹಾಕ್ಕೊಂಡು ಜಿಗುಟ್ ಮಾಡ್ಕೊಳ್ತಾ ಇದ್ದೀನಿ. ಜಿಗುಟ್ ಮಾಡಿ ಇಟ್ಕೊಂಡ್ರೆ ಅದು ಸ್ವಲ್ಪ ಆರೋ ಅಷ್ಟೊತ್ತಿಗೆ ಈ ಕಡೆ ಸಾಂಬಾರು ಕೂಡ ರೆಡಿ ಆಗ್ತೈತಿ. ಪ್ರತಿದಿನ ನನ್ನ ರೂಟೀನು ಇದೇ ಥರ ಇರ್ತೈತಿ, ಇದರಲ್ಲಿ ಚೇಂಜಸ್ ಅಂತೂ ಏನೂ ಇರೋಂಗಿಲ್ಲ. ಈಗ ನೋಡ್ರಿ, ಸಾಸಿವೆ, ಜೀರಿಗೆ ಮತ್ತು ಕರಿಬೇವು, ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ತೀನಿ ಅಷ್ಟೇ, ಯಾಕಂದರೆ ಈರುಳ್ಳಿ ಟೊಮೆಟೊನು ಅದರಲ್ಲೇ ಹಾಕಿದ್ದೀನಲ್ಲ, ಹಾಗಾಗಿ ಬೆಳ್ಳುಳ್ಳಿ ಅಷ್ಟೇ. ಬೆಳ್ಳುಳ್ಳಿ ಹಾಕಿದರೆ ಸಾರಿಗೆ ಒಂಥರ ಕಂಪು ಇರ್ತೈತಿ, ಹಾಗಾಗಿ ಬೇಸಿಗೆ ಕಾಲದಲ್ಲಿ ಬೆಳ್ಳುಳ್ಳಿ ಜಾಸ್ತಿ ಎದಕ್ಕೂ ನಾನು ಬಳಸೋದೇ ಇಲ್ಲ. ಈ ಚಳಿಗಾಲ ಮಳೆಗಾಲದಲ್ಲಿ ಸ್ವಲ್ಪ ಸಾಂಬಾರಿಗೆ, ಪಲ್ಯಗಳಿಗೆ ಬಳಸ್ತೀನಿ, ಅದು ಒಂಥರ ಟೇಸ್ಟ್ ಕೊಡ್ತೈತಿ, ಆರೋಗ್ಯಕ್ಕೂ ಒಳ್ಳೆಯದು ಬೆಳ್ಳುಳ್ಳಿ. ಹಾಗೆ ಈಗ ಬೆಂದಿರುವಂಥ ಬೇಳೆಯನ್ನು ಅದಕ್ಕೆ ಸುರಿದು ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಚ್ಚ ಖಾರದ ಪುಡಿ, ಅರಿಶಿನ ಪುಡಿ, ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪುಡಿ ಹಾಕಿ ಒಂದು ಸ್ವಲ್ಪ ಹುಣಸೆ ಹುಳಿ ಬಿಟ್ಟು ಕುದಿಯೋದಕ್ಕಿಟ್ರೆ ಸಾಂಬಾರು ಕೂಡ ರೆಡಿ ಆಗ್ತೈತಿ. ಬೆಳಗ್ಗೆ ಹೊತ್ತು ಈ ಥರ ಎಲ್ಲ ಅಡುಗೆಗಳನ್ನು ಮಾಡಿಟ್ಕೊಂಡ್ಬಿಟ್ರೆ ಸಾಯಂಕಾಲದವರೆಗೂ ಏನೂ ಚಿಂತೆ ಇರಲ್ಲ, ಆರಾಮಾಗಿ ಕೂತ್ಕೋಬೋದು ಮತ್ತು ಬೇರೆ ಏನಾದರೂ ಕೆಲಸಗಳನ್ನು ಮಾಡ್ಕೋಬೋದು. ಹಾಗಾಗಿ ನಾನು ಕೂಡ ನೋಡ್ರಿ, ಬೆಳಗ್ಗೆ ಪಲ್ಯ, ಸಾಂಬಾರು, ರೊಟ್ಟಿ ಇಷ್ಟು ಮಾಡಿಬಿಟ್ರೆ ಆಮೇಲೆ ಬೇರೆ ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಒಂಚೂರು ಅನ್ನ ಮಾಡಿದರೆ ಆಯಿತು, ಬಿಸಿ ಅನ್ನ. ನೋಡಿರಿ, ಜವಳಿಕಾಯಿ ಪಲ್ಯ ಕೂಡ ರೆಡಿ ಆಯಿತು, ಈಗ ಸಾಂಬಾರು ಕೂಡ ರೆಡಿ ಆಯಿತು. ಇವಾಗ ರೊಟ್ಟಿ ಮಾಡಬೇಕು. ಬನ್ನಿ, ಈಗ ರೊಟ್ಟಿ ಮಾಡೋದನ್ನು ತೋರಿಸ್ತೀನಿ.
ನಮಸ್ಕಾರ ಎಲ್ರಿಗೂ. ಬನ್ನಿ, ನಾನು ಬೆಳಗಿನ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೆಲ್ಲ. ಈಗ ನೋಡ್ಬೋದು ನೀವು ಇಲ್ಲಿ ಕುಕ್ಕರ್ ಇಟ್ಟನಿ ನೋಡ್ರಿ. ಈಗ ಕುಕ್ಕರ್ ಇಟ್ಟನಿ, ಇವಾಗೆಲ್ಲ ಕೆಲಸ ಆಯಿತು. ಗ್ಯಾಸಿನ ಕಟ್ಟೆಲ್ಲ ಫುಲ್ ಕ್ಲೀನ್ ಆಯಿತು ನೋಡ್ರಿ. ಅಷ್ಟು ಬೆಳಕಿಗೆ ಕಾಣಿಸುತ್ತಿಲ್ಲ ಗೊತ್ತಿಲ್ಲ, ಎಲ್ಲ ಕ್ಲೀನ್ ಆಯಿತು. ಬರೀ ಮನೆಯೆಲ್ಲ ಅಷ್ಟು ಕ್ಲೀನ್ ಆಗೈತಿ ಅಂತ ತೋರಿಸ್ತೇನೆ ನಾನು ನಿಮಗೆ ಬ್ಯಾಕ್ ಕ್ಯಾಮ್ರಾದಿಂದ. ಈಗ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ದೇವ್ರ ಪೂಜೆ ಕೂಡ ಆಯಿತು. ದೇವ್ರಿಗೆ ಇವತ್ತು ಹೋಗಿಲ್ಲ ಪೂಜೆಗೆ, ಹಾಗೆ ಮಾಡೇನಿ. ಮನೆಯೆಲ್ಲ ಫುಲ್ ಒಂದು ಹುರುಪ್ ಕ್ಲೀನ್ ಆಯ್ತು. ಓಕೆ ನೋಡಿರಿ, ಇಲ್ಲ ದಿನ ಇಷ್ಟು ಮಾಡಲೇಬೇಕು. ಕಮ್ಮಿ ಅಂದರೆ 2 ದಿವ್ಸಕ್ಕೆ ಒಂದು ಸಲನಾದರೂ ನಾನು ಈ ಥರ ಕ್ಲೀನ್ ಮಾಡಲೇಬೇಕು. ಮೇಲ್ಗಡೆ ರೂಮ್ ತೋರಿಸ್ತೀನಿ ಬರೀ, ಅಲ್ಲಿ ಕೂಡ ಕ್ಲೀನ್. ಮನೆ ಕೆಲಸ ಅಂದರೆ ಎಷ್ಟು ಮಾಡಿದ್ರೂ ಮುಗಿಯೋದೇ ಇಲ್ಲ, ಅಷ್ಟು ಕೆಲಸ ಇರ್ತೈತಿ. ಇವತ್ತು ಇವು ಕಿಟಕಿ ಎಲ್ಲ ಕ್ಲೀನಾಗಿ ಒರೆಸಿ, ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿ ಎಲ್ಲ ಒರೆಸಿ ಎಲ್ಲ ಮಾಡಿದೆ. ಇದು ಕೂಡ ಕ್ಲೀನ್ ಆಯಿತು, ನೀವು ಇಲ್ಲಿ ನೋಡ್ಬೋದು. ಓಕೆ ಬನ್ನಿ ಕೆಳಗೆ ಹೋಗೋಣ. ಬೆಳಗ್ಗೆಯಿಂದ ಎಷ್ಟು ಕೆಲಸ ಆಗ್ತೈತಿ ಅಂದರೆ, ಕೆಲಸ ಮಾಡಿ 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 ಸಾಕಾಗಿ ಹೋಗ್ತದೆ ನಿಮಗೆ. ಇವಾಗ ಕುಕ್ಕರ್ ಕೂಡ ಸಿಟಿ ಹೊಡ್ಯಾಕ್ತೈತಿ. ಕುಕ್ಕರ್ ಸಿಟಿ ಹೊಡಿತಂದ್ರೆ ಆಗುತ್ತೆ. ಸ್ವಲ್ಪ ಮೊಬೈಲ್ ಕೆಲಸ ಮಾಡ್ಕೋಬೇಕು, ಮಾಡಿಕೊಂಡು ಮೊಬೈಲಿನ ಕೆಲಸ ಐತಿ ಸ್ವಲ್ಪ ಮಾಡ್ಕೋಬೇಕಷ್ಟೇ. ಅದನ್ನು ಮಾಡಿಕೊಂಡ್ರೆ ಆಯಿತು. ಸಾಯಂಕಾಲದವರೆಗೂ ಏನೂ ಚಿಂತೆ ಇಲ್ಲ. ಈಗ ಟೈಮ್ ಎಷ್ಟಾಗೈತಿ ಅಂದ್ರೆ 12:30 ಆಗೈತಿ. ಓಕೆ ಬರ್ರಿ ನೆಕ್ಸ್ಟ್ ಏನಂತ ನೋಡೋಣ. ಓಕೆ ನೋಡಿರಿ, ಬೆಳಗ್ಗೆಯಿಂದ ಇಷ್ಟು ಕೆಲಸ ಮಾಡೇನಿ ಅಂದ್ರೆ ಅಷ್ಟು ಕೆಲಸ ಮಾಡೇನಿ. ಎದ್ದಾಗಿಂದ ಇವತ್ತು ಬೆಳಗ್ಗೆ ಬಾಗಿಲು ಕಸ ಹೊಡೆಯೋಕ್ಕೆ ನಿನ್ನೆ ಇವತ್ತು ನಾನು ಗೇಟ್ ತೆಗೆದು ಕಸನೂ ಹೊಡೆದಿಲ್ಲ, ನೀರು ಹಾಕಿಲ್ಲ. ಯಾಕಂದ್ರೆ ಅಲ್ಲಿ ನಮ್ಮ ಮನೆ ಹತ್ರ ಒಂದು ಏನು ಹಂದಿ ಸತ್ತೈತೋ ಏನೋ ಹೆಗ್ಗಣ ಸತ್ತೈತೋ ಗೊತ್ತಿಲ್ಲ, ಇಷ್ಟು ಸ್ಮೆಲ್ ಬರ್ತಾಯಿತ್ತು ಅಂದರೆ ನನಗೆ ಬಾಗಿಲು ಕಸ ಹೊಡೆಯೋದಕ್ಕೆ ನನ್ನ ಕಡೆಯಿಂದ ಆಗ್ತಾಯಿಲ್ಲ. ಹಾಗೆ ಬೇಗ ಇಲ್ಲೇ ಮುಂದಷ್ಟೇ ಕಾರ್ ನಿಲ್ಸಿವಲ್ಲ ಅಲ್ಲಿ ಅಷ್ಟೇ ಕಸ ಹೊಡೆದು ಜಲ್ದಿ ಪೈಪ್ ಹಿಡ್ದು ದೂರದಿಂದ ಪೈಪ್ ಹಿಡಿದು ನೀರೆಲ್ಲ ಹಾಕಿ ಪೈಪಿಂದ ತೊಳೆದು ಅಷ್ಟೇ 3 ಮೆಟ್ಲು ಅಷ್ಟು ಒರೆಸಿ ರಂಗೋಲಿ ಅಷ್ಟು ಹಾಕಿ ಒಳಗೆ ಬಂದುಬಿಡ್ತೀನಿ. ಬಾಗಿಲು ನಿನ್ನೆನೂ ಹಾಕ್ಕೊಂಡೇವಿ, ಇವತ್ತು ಇಡೀ ದಿನ ಹಾಕ್ಕೊಂಡೆ ಇರ್ಬೇಕು. ಈಗ ಮತ್ತು ಬೆಳಗ್ಗಿಂದ ಅಂತ ನಾವು ಬಾಗಿಲು ತೆಗ್ದೇ ಇಲ್ಲ, ಬಾಗಿಲು ಕಸ ಹೊಡೆದು ರಂಗೋಲಿ ಹಾಕಿ ಬಂದಿದ್ದೆ ಅಷ್ಟೇ, ತೆಗ್ದೇ ಇಲ್ಲ ಬಾಗಿಲು. ಒಳಗಿರೋಕ್ಕೂ ಬೇಜಾರು ಹಾಗಾಗೈತಿ. ನಾವು ಯಾವಾಗಲೂ ಬಾಗಿಲು ಹಾಕೋದೇ ಇಲ್ಲ ನಮ್ಮ ಮನೇನ. ಆದರೆ ಏನು ಮಾಡ್ಬೇಕು, ನಾವು ಬೆಳಗ್ಗೆ ಎದ್ದು ಬಾಗಿಲು ತೆಗೆದ್ರೆ ಒಮ್ಮರಿ ರಾತ್ರಿನೇ ಹಾಕೋದು. 8 ಗಂಟೆ 7:30 ಹಿಂಗೆ ನಾನೊಬ್ಬಳೇ ಇದ್ದರೆ ಬಾಗಿಲು ಹಾಕ್ಕೊತೀನಿ. ನಮ್ಮ ಮನ್ಯಾಗ ನನ್ನ ಮಗ ನಮ್ಮ ಮನೆಯವರಿದ್ದರೆ ನಾನು ಬಾಗಿಲು ಹಾಕೋದಿಲ್ಲ, ರಾತ್ರಿನೇ ಹಾಕೋದು. ಒಮ್ಮರಿ ಊಟ ಗೀಟ ಮಾಡಿ ವಾಕ್ ಹೋಗ್ಬಂದು ಮಲಗ್ತೀವಲ್ಲ ಅಲ್ಲಿವರೆಗೂ ನಾವು ಬಾಗಿಲು ಹಾಕೋದೇ ಇಲ್ಲ. ಹೆಂಗಾಗೈತಿ ಅಂದರೆ ನನಗಂತೂ ಅದು ಆ ಸ್ಮೆಲ್ಲಿಗಂತೂ ತಡ್ಕೊಳಕ್ಕೆ ಆಗಲ್ಲ. ಹಂಗಾಗಿ ಬೆಳಗ್ಗೆಯಿಂದ ಬಾಗಿಲು ಹಾಕ್ತಾರೆ ಹಾಗೆ ಇರ್ತೈತಿ. ಇವಾಗ ಪೂಜೆ ಮಾಡೋ ಮುಂದೆ ಸ್ವಲ್ಪ ತೆಗ್ದಿದ್ದೆ, ಮತ್ತು ಹಾಕಬೇಕು ಬಾಗಿಲು ಅಷ್ಟೇ. ಮತ್ತೇನು ಆ ಸ್ಮೆಲ್ಲಿಗಂತೂ ತಡ್ಕೊಳಕ್ಕಾಗಲ್ಲ ಯಾರಿಗಾದರೂ, ಅಷ್ಟೇ ಅಲ್ಲ. ಮತ್ತು ಇವತ್ತು ಬೆಳಗಿನ ರೂಟೀನು ಏನು ಅಂತ ನೀವು ಈಗಾಗಲೇ ನೋಡ್ಕೊಂಡ್ಬಂದ್ರಿ. ಹಾಗೆ ಈ ಒಂದು ವ್ಲಾಗ್ ನಿಮಗೆಲ್ಲ ಇಷ್ಟ ಆಗೈತಿ ಅಂತ ಅಂದ್ಕೊತೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಅಲ್ಲಿವರೆಗೂ ಈ ವಿಡಿಯೋನ ನೋಡ್ತಾ ಇರಿ, ಎಂಜಾಯ್ ಮಾಡ್ತಾಯಿರಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.